ನಮಸ್ಕಾರ ಸ್ನೇಹಿತರೆ, ಬೆಸ್ಟ್ ಟು ಸ್ಟ್ರೋಕಿಗೆ ನಿಮಗೆ ಸ್ವಾಗತ. ಸೊ ಈಗ ನಾವು ಓವರ್ ಸೈಜ್ ಲೈನರ್ ಹೇಗೆ ಹಾಕೋದು ಅಂತೇಳಿ ನೋಡುವ. ಸೊ ಮೊದಲಿಗೆ ಇದನ್ನೆಲ್ಲ ಬೇಗ ಒಂದು ಟೈರನ್ನು ತೆಗೆಯುವ. ಸೊ ನಿಮಗೆ ಗೊತ್ತುಂಟು ಇದಕ್ಕೆ 17 ನಂಬರ್ ರಿಂಗ್ ಬೇಕಂತೇಳಿ. ಸೊ ಡ್ರಮ್ಮನ್ನು ಕೂಡ ತೆಗೆಯುವ. ಕೆಲವುದಕ್ಕೆ ಸ್ಕ್ರೂ ಇರ್ತದೆ, ನಾನು ಅದು ಹಾಕಲಿಲ್ಲ. ಸೊ ಓಕೆ, ಈಗ ನಾನು ಹಾಕುವ ಲೈನರ್ ಸ್ವಲ್ಪ ಓವರ್ ಸೈಜ್. ಇದು ಆಲ್ರೆಡಿ ಕಂಪ್ಲೀಟ್ ಫಿನಿಶ್ ಆಗಿದೆ. ಆಲ್ಮೋಸ್ಟ್ ಏನಿಲ್ಲ, ಸ್ವಲ್ಪ ಇರೋದೇನು ರಿಬೀಟ್ ಮತ್ತು ಡ್ರಮ್ಮಿಗೆ ತಾಗಿತ್ತು ಅಂತ ಹೇಳಿದರೆ ಡ್ರಮ್ಮಿಗೆ ಕೂಡ ಲೈನ್ಸ್ ಬೀಳ್ತದೆ. ಸೊ ಓವರ್ ಸೈಜ್ ಹಾಕುವ 005 ಲೈನರ್. ಸೊ ಓವರ್ ಸೈಜ್ ಇನ್ಸ್ಟಾಲ್ ಮಾಡಿದರೆ ಏನು ಬೆನಿಫಿಟ್ ಅಂತೇಳಿ ನೋಡುವ. ಮೊದಲಿಗೆ ನಾವು ಲೈನರನ್ನು ತೆಗೆಯುವ. ಸೊ ಮೊದಲಿಗೆ ಲಾಕ್ ತೆಗಿಬೇಕು, ನಂತರ ಸ್ಪ್ರಿಂಗ್ ಮತ್ತು ಅದಕ್ಕೊಂದು ವಾಷರ್ ಇರ್ತದೆ. ಕಟಿಂಗ್ ಪ್ಲೇಯರ್ ಸ್ವಲ್ಪ ಈಸಿಯಾಗಿ ತೆಗಿಬೋದು. ಸೊ ಅದರ ಲಾಕ್, ಸ್ಪ್ರಿಂಗ್ ಮತ್ತು ವಾಷರ್ ಉಂಟು ಅದಕ್ಕೊಂದೇಳಿ. ಇದು ಲೆಫ್ಟ್ ಸೈಡ್, ಇದು ಬ್ರೇಕ್ ಲೈನರ್, ವೆಹಿಕಲ್ ಲೆಫ್ಟ್ ಸೈಡ್. ಜೊತೆಗೆ ಆಗೋದು ಸ್ವಲ್ಪ ದೊಡ್ಡ ಸ್ಕ್ರೂ ಡ್ರೈವರ್ ಇದ್ರೆ ಯೂಸ್ ಮಾಡಿ. ಮೊದಲಿಗೆ ಲೈನರನ್ನು ತೆಗೆಯುವ. ಈ ಲೈನರ್ ಇನ್ಸ್ಟಾಲ್ ಮಾಡಲಿಕ್ಕೆ ತೆಗಿಲಿಕ್ಕೆ ಏನು ಕಷ್ಟ ಅಲ್ಲ. ಅದು ಈಗಿನ ಮಾಡಲ್ದು ತುಂಬ ಈಸಿ ತೆಗಿಲಿಕ್ಕೂ ಇನ್ಸ್ಟಾಲ್ ಮಾಡಲಿಕ್ಕೂ. ಸೊ 2 ಸ್ಪ್ರಿಂಗ್ ಉಂಟು, ರಿಟರ್ನ್ ಸ್ಪ್ರಿಂಗ್. ಅದ್ರ ಬಗ್ಗೆ ನಾನು ತೋರಿಸ್ತೇನೆ ಈಗ ನಿಮಗೆ. ಸೊ ಆಲ್ಮೋಸ್ಟ್ ಲೈನರ್ ಏನಿಲ್ಲ. ನೋಡಿ, ಓವರ್ ಸೈಜ್ ಲೈನರ್ 005. ಇದರ ಇದು ಲೈನರನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ನಿಮಗೆ ನಾನು ಇದರಲ್ಲಿ ಲಿಂಕ್ ಹಾಕ್ತೇನೆ, ನೀವು ನಂತರ ಕೂಡ ನೋಡ್ಬೋದು. ಸೊ ಇದು ರೈಟ್ ಸೈಡ್ ಬ್ರೇಕ್ ಡ್ರಮ್ ಎಲ್ಲ ತೆಗೆದಿದ್ದೇನೆ. ಇದು ರೈಟ್ ಸೈಡ್ ವೆಹಿಕಲ್ದು. ಸೊ ಲಾಕು, ಸ್ಪ್ರಿಂಗ್, ನಂತರ ಅದರ ವಾಷರ್. ಓಕೆ, ಲೈನರನ್ನು ಮೊದಲು ತೆಗೆದಾಯಿತು. ಲೈನರಿಗಿರುವ 2 ಸ್ಪ್ರಿಂಗ್, ರಿಟರ್ನ್ ಸ್ಪ್ರಿಂಗ್, ಅದು ಆ ಪೊಸಿಷನ್ಗೆ ಬಂದು ನಿಲ್ಲಲಿಕ್ಕೆ. ಸೊ 2 ಸ್ಪ್ರಿಂಗನ್ನು ಕರೆಕ್ಟ್ ಒಮ್ಮೆ ಚೆಕ್ ಮಾಡಿ. ಓಕೆ, ಇದರ ಲೈನರ್ ಸಹ ಆಲ್ಮೋಸ್ಟ್ ಹೋಗಿದೆ. ಓಕೆ, ಈ ಸೆಕ್ಷನನ್ನೆಲ್ಲ ಕ್ಲೀನ್ ಮಾಡುವ. ಅದರ ಮೊದಲು 2 ಸ್ಪ್ರಿಂಗ್, ಇನ್ನೊಂದು 2 ಸ್ಪ್ರಿಂಗ್ ಉಂಟು, ಕ್ಲಚ್ ಸ್ಪ್ರಿಂಗ್. ಸೊ ಅದು ನಾನು ನಿಮಗೆ ತೋರಿಸ್ತೇನೆ ಹೇಗಿರ್ತದೆ ಅಂತೇಳಿ. ಮೊದಲೊಮ್ಮೆ ಕ್ಲೀನಿಂಗ್ ಮಾಡುವ. ನೋಡಿ, ಇದು 2 ಕ್ಲಚ್ ಸ್ಪ್ರಿಂಗ್ ನಾನು ಮತ್ತೆ ನಿಮಗೆ ತೋರಿಸ್ತೇನೆ. ಸೊ ಮೊದಲೊಮ್ಮೆ ಸೆಕ್ಷನನ್ನು ಕಂಪ್ಲೀಟ್ ಕ್ಲೀನ್ ಮಾಡುವ. ಇದಕ್ಕೆ ಫ್ಲೂಯಿಡ್ ಬಿದ್ದು ಪೇಂಟ್ ಎಲ್ಲ ಹೋಗ್ತದೆ. ಸೊ ಇದಕ್ಕೆ ಮತ್ತೆ ಪೇಂಟ್ ಮಾಡಿದರೆ ಅದೇ ಇದು ಕೆಲಸ ಆಗ್ತದೆ. ಹಾಗಾಗಿ ಓಕೆ, ಕ್ಲೀನ್ ಮಾಡಿ ಆಯಿತು. ಸೊ 2 ಸ್ಪ್ರಿಂಗನ್ನು ನಾನು ತೋರಿಸ್ತೇನೆ. ನೋಡಿ, ಕ್ಲಚ್ಚಲ್ಲಿ ಬರ್ತದೆ, ಕ್ಲಚ್ ಸ್ಪ್ರಿಂಗ್ ನೋಡಿ ಇದರೊಳಗಿರ್ತದೆ. ಸೊ ನಮಗೆ 2 ಕ್ಲಚ್ ಸ್ಪ್ರಿಂಗ್ ಬೇಕು. ಸೊ ನೋಡಿ, ಇದು 2 ಕ್ಲಚ್ ಸ್ಪ್ರಿಂಗ್ ಇಲ್ಲಿಗೆ ಹಾಕಿದರೆ ಬ್ರೇಕ್ ಅಡ್ಜಸ್ಟರ್ ಹತ್ರ, ಇದು ಬ್ರೇಕ್ ಅಡ್ಜಸ್ಟರ್ ಸೆಕ್ಷನ್, ಕ್ಯಾಮ್ ಅಂತ ಹೇಳ್ತೇವೆ, ಬ್ರೇಕ್ ಕ್ಯಾಮು. ಸೊ
ನಿಮ್ಮ ಲೈನರ್ ಒಂದು ಸೈಡ್ ಸವೆಯೋದು ನಿಲ್ತದೆ, ಎರಡು ಸೈಡ್ ಸಹ ಕರೆಕ್ಟ್ ಒಂದೇ ಲೆಕ್ಕ ಸವೆಯುತ್ತದೆ. ಸೊ ಬ್ರೇಕ್ ಪರ್ಫೆಕ್ಟಾಗಿ ನಿಮಗೆ ಮ್ಯಾಚ್ ಆಗ್ತದೆ. ಸೊ ಈಗ ಈಸಿ ಮೆಥಡಲ್ಲಿ ಕೂತ್ಕೊಳ್ಳಿಸೋದು ನೋಡುವ ಹೇಗೆ ಅಂತೇಳಿ. ಸೊ ಫಸ್ಟಿಗೆ ಒಂದು ಸೈಡ್ ಲೈನರನ್ನು ಹಾಕಿ ನೋಡಿ, ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ. ಓಕೆ, ಯಾಕಂದರೆ ಆಯಿಲ್ ಇದ್ದರೆ ಆ ಸ್ಪ್ರಿಂಗ್ ಸ್ವಲ್ಪ ವರ್ಕಿಂಗ್ ಕರೆಕ್ಟ್ ಇರ್ತದೆ. ಸೊ ಮೊದಲಿಗೆ ಒಂದು ಸೈಡ್ ಲೈನರನ್ನು ಕುತ್ಕೊಳ್ಳಿಸಿ ಅದರ ವಾಷರ್, ಸ್ಪ್ರಿಂಗ್, ಲಾಕ್ ಸೊ ಪರ್ಫೆಕ್ಟಾಗಿ ಅದೊಂದು ಕುತ್ಕೊಳ್ಳಿಸಿದರೆ ಎಸ್ ಓಕೆ ಪರ್ಫೆಕ್ಟಾಗಿ ಕುತ್ಕೊಳ್ಳಿಸಿ ಆಯ್ತಲ್ಲ. ನಂತರ ಎರಡು ಸ್ಪ್ರಿಂಗ್ ಅದರದ್ದು ಪರ್ಫೆಕ್ಟಾಗಿ ಕುತ್ಕೊಂಡಿದೆ. ಓಕೆ ಓಕೆ ಎರಡು ರಿಟರ್ನ್ ಸ್ಪ್ರಿಂಗ್ ಹಾರ್ಡ್ ಇದ್ದದ್ದು ಮೇಲೆ ಹಾಕಿ, ಸ್ಮೂತ್ ಇದ್ದು ಕೆಳಗೆ ಹಾಕಿ. ಸೊ ಒಂದು ಹಾರ್ಡ್ ಸ್ಪ್ರಿಂಗ್ ಬೇಕು, ಒಂದು ಸ್ಮೂತ್ ಸ್ಪ್ರಿಂಗ್. ಸೊ ಹಾರ್ಡ್ ಸ್ಪ್ರಿಂಗ್ ಮೇಲೆ, ಸ್ಮೂತ್ ಸ್ಪ್ರಿಂಗ್ ಕೆಳಗೆ. ಒಂದು ಅಲ್ಲಿ ಹೋಲು, ಒಂದು ಕೆಳಗೆ ಒಂದು ಹೋಲು. ಸೊ ಈಸಿ, ಏನು ಬೇರೆ ಯಾವುದು ಇದು ಬರೋದಿಲ್ಲ. ಓಕೆ, ಕೆಳಗಿದ್ದು ಕುತ್ಕೊಳ್ಳಿಸಿ. ಓಕೆ, ಈಸಿಯಲ್ಲಿ ನೋಡಿ ಆ ಸೆಕ್ಷನಲ್ಲಿ ಕುತ್ಕೊಂಡಿತ್ತು. ಸೊ ಮೇಲೆದಕ್ಕೆ ನೀವು ಸ್ಕ್ರೂ ಡ್ರೈವರ್ ಯೂಸ್ ಮಾಡಿದರೆ ಆಯಿತು. ಸ್ಟ್ರಾಂಗ್ ಸ್ಕ್ರೂ ಡ್ರೈವರ್, ದೊಡ್ಡದು. ಖಾಲಿ ಒಮ್ಮೆ ರಿಸೀವ್ ಮಾಡಿದರೆ ಆಯಿತು, ಅದು ಕಂಪ್ಲೀಟ್ ಬ್ಯಾಕ್ ಸೈಡ್ ಹೋಗ್ತದೆ. ಸೊ ಸ್ಪ್ರಿಂಗ್ ಸ್ವಲ್ಪ ಹಾರ್ಡ್ ಉಂಟು ನೋಡಿ. ಎಸ್ ನೋಡಿ, ಪರ್ಫೆಕ್ಟಾಗಿ ವೆರಿ ಈಸಿ ಮೆಥಡ್. ಮತ್ತು ಅಡ್ಜಸ್ಟ್ ಮಾಡಿ, ಕೆಳಗೆ ಸಹ ಅಡ್ಜಸ್ಟ್ ಮಾಡಿ ಸ್ಕ್ರೂ ಡ್ರೈವರಲ್ಲಿ. ಓಕೆ, ಪೊಸಿಷನ್ ಎಲ್ಲ ಕ್ಲಿಯರ್ ನೋಡಿ. ಓವರ್ ಸೈಜ್ ಲೈನರ್, ಲೈನರ್ ನಂಬರ್ 005 ಬ್ರೇಕ್ ಲೈನರ್. ಸೊ ಆಯಿಲ್ ಹಾಕಿದ್ದೇನೆ, ವಾಷರ್ ಕೂಡ ಹಾಕ್ತಾ ಇದ್ದೇನೆ. ನಂತರ ಅದರ ಸ್ಪ್ರಿಂಗ್, ಅದರ ಲಾಕ್. ಸೊ ಸ್ಪ್ರಿಂಗ್ ಎಲ್ಲ ಕರೆಕ್ಟ್ ಕೂತ್ಕೊಂಡಿದ್ದೆ ನೋಡಿ ಆ ವಾಷರ್ ಮೇಲೆ. ಓಕೆ, ಸೊ ಎಕ್ಸ್ಟ್ರಾ ಆಯಿಲನ್ನೆಲ್ಲ ಒರೆಸುವ, ಕ್ಲೀನ್ ಮಾಡಿ. ಓಕೆ, ಪರ್ಫೆಕ್ಟ್. ಓಕೆ, ಸೊ ಡ್ರಮ್ಮನ್ನು ನೋಡಿ, ಈಗ ಅದು ಕುತ್ಕೊಳ್ತಾ ಇಲ್ಲ ಪರ್ಫೆಕ್ಟಲ್ಲಿ. ಸೊ ಬ್ರೇಕ್ ಎಡ್ಜಸ್ಟ್ ಆಗಬೇಕಾಗ್ತದೆ. ಸೊ ಬ್ರೇಕ್ ಕ್ಯಾಮು ಎಡ್ಜಸ್ಟ್ ಆಗಬೇಕಾಗ್ತದೆ. ಅಲ್ಲಿ ಬ್ರೇಕ್ ಕ್ಯಾಮ್ ಅಂತ ಉಂಟು, ನಾನು ಹಾಗೆ ತೋರಿಸಿದೆ. ಎರಡು ಕ್ಲಚ್ಚಿದು ಸ್ಪ್ರಿಂಗ್ ಹಾಕಿದ್ದು, ಅದರ ಬ್ಯಾಕ್ ಸೈಡ್ 14 ನಂಬರ್ ಆರ್ 13 ನಂಬರ್ ಸ್ಪಾನರ್ ಇಲ್ಲದ್ರೆ ರಿಂಗ್ ಯೂಸ್ ಮಾಡಿ. ನೋಡಿ ಇಲ್ಲಿ ಉಂಟು ನೋಡಿ ಬ್ರೇಕ್ ಅಡ್ಜಸ್ಟರ್ ನೋಡಿ ಅದು. ಸೊ ಅಡ್ಜಸ್ಟ್ ಮಾಡುವಾಗ ಅದು ಲೈನರ್ ಇನ್ಸೈಡ್ ಹೋಗ್ತದೆ ನೋಡಿ, ಅದೇ ಅದರ ಬ್ಯಾಕ್ ಸೈಡ್ ಅದು ಇನ್ಸೈಡ್ ಹೋಗ್ತದೆ. ಹಾಗೆಯೇ ಇಲ್ಲಿ ಒಂದು ಇನ್ನೊಂದು ಉಂಟು ನೋಡಿ, ಅದರ ಕಡೆ ಬ್ಯಾಕ್ ಸೈಡ್ ಕರೆಕ್ಟಾಗಿ. ಬ್ಯಾಕ್ ಸೈಡ್ ನನಗೆ ಸ್ವಲ್ಪ ಕ್ಯಾಮರಾ ಕೊಂಡೋಗ್ಲಿಕ್ಕೆ ಆಗ್ತಿಲ್ಲ. ಅದರ ಬ್ಯಾಕ್ ಸೈಡ್ ಒಂದೇ ಇರೋದಂಥ ಬೋಲ್ಟು, ಕ್ಯಾಮ್ ಇದು ಬೋಲ್ಟು. ಸೊ ಟೈಟ್ ಮಾಡುವಾಗ ಒಳಗೆ ಹೋಗ್ತದೆ. ಓಕೆ, ನಿಮಗೆ ಯೂಸ್ ಮಾಡ್ಬೋದು ಸ್ಪಾನರ್ ಅಥವಾ ರಿಂಗ್. 14 ನಂಬರ್ ರಿಂಗನ್ನು ಯೂಸ್ ಮಾಡ್ಬೋದು ಅಥವಾ ಸ್ಪಾನರನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಸ್ಪಾನರನ್ನು ಯೂಸ್ ಮಾಡ್ತೇನೆ. ಹೆಚ್ಚು ಮಂದಿ ಹತ್ರ ಸ್ಪಾನರ್ ಇರ್ತದೆ, ರಿಂಗ್ ಕಮ್ಮಿ ಇರ್ತದೆ. ಸೊ ಸ್ಪಾನರಲ್ಲಿ ಮೇಲೆ ಪೊಸಿಷನಿಗೆ ಮಾಡುವಾಗ ನೋಡಿ ಲೈನರಿಗೆ ಒಳಗೋಗ್ತದೆ ನೋಡಿ, ಲೈನರ್ ಇನ್ಸೈಡ್ ಹೋಯಿತು ನೋಡಿ. ಎಸ್, ಓಕೆ, ಪರ್ಫೆಕ್ಟ್. ಅಡ್ಜಸ್ಟ್ಮೆಂಟ್ ಕರೆಕ್ಟ್ ನೋಡಿ.
ನೋಡಿ ಇನ್ಸೈಡ್ ಹೋಯಿತು. ಸೊ ಈಗ ಡ್ರಮ್ ಪರ್ಫೆಕ್ಟಾಗಿ ಕುತ್ಕೊಳ್ತದೆ. ಓಕೆ, ಪರ್ಫೆಕ್ಟ್ ಆಯಿತು. ಸೊ ಅಷ್ಟೇನು ಬ್ರೇಕ್ ಅಡ್ಜಸ್ಟ್ಮೆಂಟ್ ಸಿಕ್ಕೋದಿಲ್ಲ ಮಾಡಲಿಕ್ಕೆ. ಮತ್ತು ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಹಾಗೆ ಮಾಡಿ ನಂತರ ವೀಲನ್ನು ಕುತ್ಕೊಳಿಸಿ ಬಿಟ್ಟರೆ ಆಯಿತು. ಸೊ ನಾವು ಇನ್ನೊಂದು ಲೆಫ್ಟ್ ಸೈಡಿಗೆ ಹೋಗುವ ಈಗ. ಸೊ ಇಲ್ಲಿ ಸಹ ಕ್ಲೀನ್ ಮಾಡಲಿಕ್ಕೆ ಉಂಟು. ಕಂಪ್ಲೀಟಾಗಿ ಒಮ್ಮೆ ಕ್ಲೀನ್ ಮಾಡಿಬಿಡ್ತೇನೆ. ಸೊ ಒಮ್ಮೆ ಕ್ಲೀನ್ ಮಾಡಿದರೆ ಮತ್ತೆ ಅಷ್ಟು ಬೇಗ ಏನು ಇದಾಗೋದಿಲ್ಲ. ಫ್ಲೂಯಿಡ್ ಎಲ್ಲ ಬಿದ್ದಿತ್ತು, ಯಾಕಂದರೆ ಈ ಸೈಡಿದ್ದು ನಾನು ಬ್ರೇಕ್ ವಾಷರ್ ಕೂಡ ಹಾಕಿದ್ದೇನೆ. ಅದು ನಿಮಗೆ ಅದರ ವೀಡಿಯೋ ನಾನು ಮಾಡಿದ್ದೇನೆ. ಹಾಗಾಗಿ ಇದರ ವೀಡಿಯೋ ಕೂಡ ಬ್ರೇಕ್ ವಾಷರ್ ವಿತ್ ನ್ಯೂ ಸ್ಟೈಲಲ್ಲಿ ಹೇಗೆ ಕುತ್ಕೊಳಿಸೋದು ಅಂತೇಳಿ ವೀಡಿಯೋ ನಾನು ಹಾಕಿದ್ದೇನೆ, ನಿಮಗೆ ನೋಡ್ಬೋದು. ಸೊ ವೀಡಿಯೋನೇ ನೋಡಿ ನಾನು ಇದರಲ್ಲಿ ಹಾಕಿದ್ದೇನೆ ವೀಡಿಯೋ. ಸೊ ಇದು ಕೂಡ ಅದೇ ರೀತಿಯಲ್ಲಿ ಒಂದು ಸೈಡ್ ಲೈನರನ್ನು ಕುತ್ಕೊಳಿಸಿ ಯಾವ ಸೈಡ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಲೈನರ್, ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಆ ಸೈಡ್. ಫಸ್ಟ್ ವಾಷರ್ ಹಾಕಿ, ನಂತರ ಸ್ಪ್ರಿಂಗ್, ನಂತರ ಅದರ ಲಾಕ್. ಸೊ ಸ್ಪ್ರಿಂಗ್, ಸ್ಮೂತ್ ಸ್ಪ್ರಿಂಗ್ ಡೌನು, ಹಾರ್ಡ್ ಸ್ಪ್ರಿಂಗ್ ಅಪ್. ಸೊ ಆಗ ಬ್ರೇಕ್ ನಿಮಗೆ ಕರೆಕ್ಟ್ ರಿವರ್ಸ್ ಬರ್ತದೆ. ಸೊ ಹಾರ್ಡ್ ಸ್ಪ್ರಿಂಗ್ ಮೇಲೆ ಹಾಕಿದೆ, ಸ್ಮೂತ್ ಸ್ಪ್ರಿಂಗ್ ಕೆಳಗೆ. ನಿಮಗೆ 2 ಪ್ಯಾಕೆಟ್ ತಗೊಳ್ಳುವಾಗ ಒಂದು ಪ್ಯಾಕೆಟಲ್ಲಿ ಹಾರ್ಡ್ ಸ್ಪ್ರಿಂಗ್, ಒಂದು ಪ್ಯಾಕೆಟಲ್ಲಿ ಸ್ಮೂತ್ ಸ್ಪ್ರಿಂಗ್ ತಗೊಂಡ್ರೆ ಒಂದು ಆಚೆಗೆ ಒಂದು ಈಚೆಗೆ ಸ್ಮೂತ್, ಒಂದು ಹಾರ್ಡ್ ಆಚೆದು ಮತ್ತು ಈಚೆದು. ಈಸಿ ಮೆಥಡ್ ಇದು ಇಂಥ ಟೈಪ್ ಲೈನರ್ ಕುತ್ಕೊಳಿಸ್ಲಿಕ್ಕೆ. ಸೊ ಓಲ್ಡ್ ಮಾಡೆಲ್. ಪುಷಲ್ಲಿ ನಿಮಗೆ ರಿವರ್ಸ್ ಆಗ್ತದೆ. ದೆನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪರ್ಫೆಕ್ಟ್ ನೋಡಿ. ಮೇಲೆ ಕುತ್ಕೊಂಡ್ರೆ ಮತ್ತು ಅದರ ರಬ್ಬರ್ ಡ್ಯಾಮೇಜ್ ಆಗ್ತದೆ. ಸೊ ಪರ್ಫೆಕ್ಟಾಗಿ ಒಂದು ರಿವರ್ಸ್ ಮಾಡಿ ಕುತ್ಕೊಳಿಸಿದರೆ ಸೊ ಫಿಟ್ ಆಗ್ತದೆ. ಅದು ಅಡ್ಜಸ್ಟ್ಮೆಂಟ್ ಪರ್ಫೆಕ್ಟ್ ಮಾಡಿ ಅದರ ವಾಷರೆಲ್ಲ ಲಾಕು. ಓಕೆ, ಸೊ ಓಕೆ, ಇದನ್ನು ಪರ್ಫೆಕ್ಟಾಗಿ ಕುತ್ಕೊಳಿಸಿ ಆದಮೇಲೆ ಓಕೆ, ಈಗ ನೀವೊಂದು ಕೆಲಸ ಮಾಡ್ಬೋದು. ಓವರ್ಸೈಸ್ ಲೈನರ್ 005 ಅಲ್ಲಿ ಸಹ ನಾನು ಸ್ವಲ್ಪ ನೋಟ್ ಮಾಡಿದ್ದು ರಾಂಗ್ ಆಗಿರಬೇಕು. ಸೊ ಲೈನರ್ ಇದು ನಂಬರ್ 005 ಓವರ್ಸೈಸ್. ಸೊ 003 ಕೂಡ ಬರ್ತದೆ. 005 ಹಾಕಿದ್ರೇ ಸ್ವಲ್ಪ ಬ್ರೇಕ್ ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು ಈ ಲೈನರನ್ನು. ಸೊ ಓಕೆ, ಈಗ ಟಯರನ್ನೆಲ್ಲ ಹಾಕ್ತಾ ಇದ್ದೇನೆ. ಸೊ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಯಾರಿದ ಮೊದಲಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಸಿಗ್ತೇನೆ.